ಒಂದು ಸಂತೋಷದ ವಿಷಯ ಏನು ಅಂದರೆ, ನಿಖಿಲ್ ಕುಮಾರಸ್ವಾಮಿ ಅವರು ಈ ಚಿಕ್ಕ ವಯಸ್ಸಿನಲ್ಲೇ 3 ಸಾರಿ ಚುನಾವಣೆಗೆ ನಿಂತು ಸೋತು ಧೃತಿಗೆಡದೆ ನನಗೆ ರಾಜಕೀಯ ಬೇಡ, ಆ ಭಾವನೆಯನ್ನು ಅವರ ಮನಸ್ಸಲ್ಲಿ ಎಲ್ಲಿ ತಂದುಕೊಡ್ಬೋದು ಅನ್ನೋ ಭಾವನೆ ಇತ್ತು. ಅದೆಲ್ಲವನ್ನು ಲೆಕ್ಕಿಸ್ತೇನೆ. ನನಗೆ ತುಂಬ ಆನಂದ ಆಗುತ್ತೆ. ಬೆಳಗ್ಗೆ ಕಾಲಭೈರವ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳಾದ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಈ ವೇದಿಕೆಗೆ ಬಂದಿದ್ದಾರೆ. ನಾನು ನನ್ನ ಮೊಮ್ಮಗ ಅನ್ನೋ ಮಾತಿಂದ ಈ ಮಾತನ್ನು ಹೇಳ್ತಾ ಇಲ್ಲ. ಯಾರೇ ಆದರೂ 3 ಸಾರಿ ಸೋತಿದ್ದವ್ರನ್ನ ಪಕ್ಷದ ಜವಾಬ್ದಾರಿಯನ್ನು ವಹಿಸಿ ಕೆಲಸ ಮಾಡಿ ಅಂತ ಹೇಳಿದರೆ ನನ್ನಾದಿಯಾಗಿಯೂ ಹಿಂದೆ ಬೀಳ್ತಾ ಇದ್ದೆ. ಆದರೆ ಈ ಚಿಕ್ಕ ವಯಸ್ಸಿನಲ್ಲಿ ದೈವದಲ್ಲಿ ನಂಬಿಕೆ ಇಟ್ಟು ಬೆಳಗ್ಗೆ ಹೋಗಿ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಿ ಜನರೊಂದಿಗೆ ಜನತಾದಳ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಭಾಷಣ ಆದಮೇಲೆ ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಯುವಕರಿರ್ಬೋದು, ಹಿರಿಯರಿರ್ಬೋದು, ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಜಿಲ್ಲಾ ಘಟಕದ ಅಧ್ಯಕ್ಷಗಳಿರ್ಬೋದು, ಎಲ್ಲ ಮುಖಂಡರುಗಳು ನೀವು ಬಂದಿದ್ದೀರಿ.